ವೆನ್ ಐ ವಾಸ್ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ನಿಮ್ಮ ಪ್ರೊಫೈಲ್ ನೋಡುವಾಗ ಮಾಡುವಾಗ ಕೇಳಿಸ್ಕೊಳ್ಳುವಾಗ ನಂಗೆ ನೆಗೆಟಿವ್ ರೋಲ್ಸ್ ತುಂಬ ಇಷ್ಟ ಆಗ್ತಿತ್ತು. ಇಟ್ ಅಟ್ರಾಕ್ಟೆಡ್ ಮೀ ಅಂತ ನೀವು ಹೇಳ್ತಾ ಇದ್ರಿ. ವಾಟ್ ವಾಸ್ ದ ರೀಸನ್? ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಸೀರಿಯಲ್ಸ್ ನೋಡ್ತಾ ಇದ್ರು ಮಮ್ಮಿ. ಆದರೆ ಆ ನೆಗೆಟಿವ್ ಕ್ಯಾರೆಕ್ಟರ್ ಬರುವಾಗ ಮಾತ್ರ ಒಂದು ಸ್ಪೆಷಲ್ ಎಂಟ್ರಿ, ಸ್ಪೆಷಲ್ ಮ್ಯೂಸಿಕ್. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಕವಲುದಾರಿ ಅಂತ ಒಂದು ಸೀರಿಯಲ್ ಅನ್ಸುತ್ತೆ. ಅದರಲ್ಲಿ ಕಲ್ಯಾಣಿ ಅನ್ನೋರೊಬ್ರು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ರು. ಅವ್ರು ಬಂದಾಗೆಲ್ಲ ಶಿ ಯೂಸ್ ಟು ಕರ್ಲ್ ದೀಸ್ ಥಿಂಗ್ಸ್ ಅಂಡ್ ಅವ್ರು ಬಂದಾಗ ಮೋನಿಕಾ ಅಂತ ಒಂದು ಸೌಂಡ್ ಬರ್ತಿತ್ತು. ಐ ಯೂಸ್ ಟು ಲೈಕ್ ದಟ್. ಓ ಮೈ ಗಾಡ್, ಅಂದ್ರೆ ಹೀರೋ ಲೆವೆಲ್ಗೆ ಇವ್ರಿಗೆ ಒಂಥರ. ಅಂಡ್ ದೇ ಯೂಸ್ ಟು ಡ್ರೆಸ್ ಸೋ ವೆಲ್. ಅಂಡ್ ಅವ್ರಿಗೆ ಈ ಕಡೆ ಹಿಂದೆ ಒಳ್ಳೆಯವ್ರ ತರ ನಾಟಕ ಮಾಡೋ ಒಂದು ಶೇಡು ಸಿಗುತ್ತೆ, ಈ ಕಡೆ ಕೆಟ್ಟದ್ ಮಾಡೋದಕ್ಕೂ ಶೇಡ್ ಸಿಗುತ್ತೆ. ಸೋ ನೈಸ್ ಅಂತ. ಆವಾಗೆಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ ನಾನು. ಏನ್ ಗೊತ್ತಾ, ಆಕ್ಚುಲಿ ಅವರು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಕ್ಕೆ ಒಂದು ಕಣ್ಕಪ್ ಡಬ್ಬಿನ ಖಾಲಿ ಮಾಡ್ತಾರಂತೆ ಒಂದ್ ದಿನದಲ್ಲಿ ಅಂತ. ಬಿಕಾಸ್ ದೇ ಯೂಸ್ ಟು ಡೂ ಲೈನರ್ ಎಲ್ಲ. ಆಗ್ಲಿಂದ ನನ್ಗೇನ್ ಇಂಟ್ರೆಸ್ಟ್ ಅಂದ್ರೆ ನಾನು ನೆಗೆಟಿವ್ ಅಂದ್ರೆ ಇಳಾ ವಿಟ್ಲಾ ಆಲ್ಸೋ ಲೈಕ್ ಐ ವಾಸ್ ಫ್ಯಾನ್ ಆಫ್ ಹರ್ ಕಾದಂಬರಿ ಸೀರಿಯಲ್ ಅಲ್ಲಿ. ಒಂದ್ಸಲ ಏನಾಗೋಯ್ತು, ಅದೇ ರಾಧಾ ಕಲ್ಯಾಣಗೆ ಹೆಂಗಾಯ್ತು ನೋಡಿ, ನಾವ್ ಯಾರ್ದೋ ಫ್ಯಾನ್ ಆಗಿರ್ತೀವಿ ಚಿಕ್ಕದ್ರಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಅಂಡ್ ಅವ್ರು ಮಾಡೋವಂಥ ಪಾತ್ರ ನಮಗ್ ಸಿಗುತ್ತೆ, ಅವ್ರು ಮಾಡೋವಂಥ ಒಂದು ಕೆಪಬಿಲಿಟಿ ಇರೋವಂಥ ಪಾತ್ರ ನಮಗ್ ಸಿಗುತ್ತೆ ರಾಧಾ ಕಲ್ಯಾಣದಲ್ಲಿ. ಸೊ ಹಾಗಾಗಿ ರಾಧಾ ಕಲ್ಯಾಣ ಸಿಕ್ತು. ಅದಾದ್ಮೇಲೆ ನೆಗೆಟಿವ್ ಹೆಂಗೆ ಅಂತಂದ್ರೆ ಪೀಪಲ್ ವಿಲ್ ರಿಮೆಂಬರ್ ಯು ಮೋರ್. ಈಗ ನೋಡಿದ್ರೆ ನೀವು ಈಗಿನ ಟ್ರೆಂಡ್ ಏನು, ಟಾಕ್ಸಿಸಿಟಿ ಜಾಸ್ತಿ ಜನಕ್ಕೆ ಹತ್ರ ಇಷ್ಟ ಆಗುತ್ತೆ. ಆ್ಯಂಡ್ ಒಳ್ಳೆಯವ್ರಿಗೆ ಯಾರಾದ್ರೂ ಜಾಸ್ತಿ ಹಿಂಸೆ ಕೊಡ್ತಿದ್ರೆ ಆ ಒಳ್ಳೆಯವ್ರ ಜನಕ್ಕೆಲ್ಲ ಇಷ್ಟ ಆದರೆ ಅವ್ರಿಗೆ ಹಿಂಸೆ ಕೊಡ್ತಿದ್ದವ್ರು ಯಾರು, ಅವರು ಇಷ್ಟ ಆಗ್ತಾರೆ. ಸೊ ಐ ಲವ್ ನೆಗೆಟಿವ್ ಕ್ಯಾರೆಕ್ಟರ್ಸ್ ಬಿಕಾಸ್ ಯಾವ ಒಬ್ಬ ಆರ್ಟಿಸ್ಟು ನೆಗೆಟಿವ್ ಕ್ಯಾರೆಕ್ಟರ್ ಪರ್ಫಾರ್ಮ್ ಮಾಡ್ತಾರೋ ಆ್ಯಂಡ್ ಜನರನ್ನ ನಗಿಸ್ತಾರೋ, ಅಂದರೆ ಕಾಮಿಡಿಯನ್, ದೇ ಕ್ಯಾನ್ ಪರ್ಫಾರ್ಮ್ ಎನಿ ಅದರ್ ಕ್ಯಾರೆಕ್ಟರ್ ಲೀಲಾಜಾಲವಾಗಿ. So true. ಅಂದ್ರೆ when you do justice to do these two things, ನೀನ್ ಯಾವ ರೋಲ್ ಕೊಟ್ರು ಅದನ್ನ ಮಾಡೋ ಒಂದು ಈಸ್ ಬೆಳ್ಕೊಂಡು ಹೋಗುತ್ತೆ ಅನ್ನೋದು, that is what you, and that is a reality too ma. I mean as you say, I think ನೆಗೆಟಿವಿಟಿ ಅನ್ನೋದು ಇದೆ, ಇಲ್ಲ ಅನ್ನಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಮೇ ಬಿ ನಮ್ಮ ಮೂವೀಸ್ ಅಲ್ಲಿ ನಮ್ಮ ಸೀರಿಯಲ್ ಅಲ್ಲಿ ಒಂದು ಸ್ವಲ್ಪ ಹೈಪ್ ಮಾಡ್ತಾರೆ ಓನ್ಲಿ ಟು ಡ್ರಾ ದಿ ಅಟೆನ್ಷನ್. ಅಂಡ್ ಸೊ ನಿಮ್ಮ ಒಂದು ಜರ್ನಿ ಇಟ್ ಸ್ಟಾರ್ಟೆಡ್ ಆಫ್ ವಿತ್ ಆಲ್ ದೋಸ್ ಥಿಂಗ್ಸ್ ಟು, ಅಂಡ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್.